ದಾವಣಗೆರೆಯ ಚೆನ್ನಗಿರಿಯಲ್ಲಿ ಆದಂತಹ ಆದಿಲ್ ಸಾವು ಪ್ರಕರಣ ಒಂದು ಕಡೆ ಕುಟುಂಬಸ್ಥರು ಲಾಕಪ್ ಡೆತ್ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಪೊಲೀಸರು ಅಸ್ವಸ್ಥಗೊಂಡು ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಈಗ ಈ ಲಾಕಪ್ ಡೆತ್ ಲಡಾಯಿ ಇದೆಯಲ್ಲ, ಈ ವಿಚಾರ ಸಾಕಷ್ಟು ತಿರುವುಗಳನ್ನು ಪಡ್ತಾ ಇದೆ. ಈ ನಡುವೆ ಆದಿಲ್ ಮೃತದೇಹ ಸ್ವಗೃಹಕ್ಕೆ ತರಲಾಗಿದೆ. ಬಂದೋಬಸ್ತ್ ನಡುವೆ ಮೃತದೇಹವನ್ನು ತರಲಾಗಿದೆ. ಟಿಪ್ಪು ನಗರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ ದೃಶ್ಯಾವಳಿಯಲ್ಲಿ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಕ್ಷರಶಃ ನೀರವ ಮೌನ ಆವರಿಸಿದೆ. ಆಕ್ರೋಶ ಹೆಚ್ಚಾಗ್ತಲೇ ಇದೆ. ಮನೆ ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು, ಸಂಬಂಧಿಕರ ಆಕ್ರೋಶ ಹೆಚ್ಚಾಗ್ತಲೇ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಹಿಳೆಯರು, ಸಂಬಂಧಿಕರು ಯಾವ ರೀತಿಯಾಗಿ ಅಲ್ಲಿ ಕಣ್ಣೀರನ್ನು ಹಾಕ್ತಿದ್ದಾರೆ ಅಂತೇಳಿ. 7ವರೆಗೆ ಕರ್ಕೊಂಡು ಹೋಗ್ತಾರೆ ಆದಿಲನ್ನ. ಆದರೆ 9:30 ಅಷ್ಟೊತ್ತಿಗೆ ಆತ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಶಾಸಕರು ಕೂಡ ಕೂತಿದ್ದಾರೆ. ಶಾಸಕರು ಹೇಳ್ತಾ ಇರುವಂಥದ್ದು ಮಟ್ಕ ಅನ್ನೋದು ನಡೀತಾನೆ ಇರಲಿಲ್ಲ. ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಪೊಲೀಸರೇ ತಿಳಿಸ್ಬೇಕು ಅಂತ ಹೇಳಿ. ಆದರೆ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, FIR ಹಾಕದೆ ಆತನನ್ನು ಕರೆದುಕೊಂಡು ಹೋಗಿದ್ದು ತಪ್ಪು. ಈಗ ಆಲ್ರೆಡಿ ತಲೆದಂಡ ಆಗಿದೆ, ನೋಡಬೇಕು, ತನಿಖೆ ಆಗಬೇಕು. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಿಮ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ ಆದಿಲ್ನ ಸಾವು ಲಾಕಪ್ ಡೆತ್ ಆಗಿದ್ದ ಅಥವಾ ಅನಾರೋಗ್ಯದಿಂದ ಆಗಿದ್ದ ಅನ್ನೋದು ಗೊತ್ತಾಗಲಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದಾವಣಗೆರೆಯ ಚೆನ್ನಗಿರಿಯಲ್ಲಿ ಆದಂತಹ ಆದಿಲ್ ಸಾವು ಪ್ರಕರಣ ಒಂದು ಕಡೆ ಕುಟುಂಬಸ್ಥರು ಲಾಕಪ್ ಡೆತ್ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಪೊಲೀಸರು ಅಸ್ವಸ್ಥಗೊಂಡು ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಈಗ ಈ ಲಾಕಪ್ ಡೆತ್ ಲಡಾಯಿ ಇದೆಯಲ್ಲ, ಈ ವಿಚಾರ ಸಾಕಷ್ಟು ತಿರುವುಗಳನ್ನು ಪಡ್ತಾ ಇದೆ. ಈ ನಡುವೆ ಆದಿಲ್ ಮೃತದೇಹ ಸ್ವಗೃಹಕ್ಕೆ ತರಲಾಗಿದೆ. ಬಂದೋಬಸ್ತ್ ನಡುವೆ ಮೃತದೇಹವನ್ನು ತರಲಾಗಿದೆ. ಟಿಪ್ಪು ನಗರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ ದೃಶ್ಯಾವಳಿಯಲ್ಲಿ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಕ್ಷರಶಃ ನೀರವ ಮೌನ ಆವರಿಸಿದೆ. ಆಕ್ರೋಶ ಹೆಚ್ಚಾಗ್ತಲೇ ಇದೆ. ಮನೆ ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು, ಸಂಬಂಧಿಕರ ಆಕ್ರೋಶ ಹೆಚ್ಚಾಗ್ತಲೇ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಹಿಳೆಯರು, ಸಂಬಂಧಿಕರು ಯಾವ ರೀತಿಯಾಗಿ ಅಲ್ಲಿ ಕಣ್ಣೀರನ್ನು ಹಾಕ್ತಿದ್ದಾರೆ ಅಂತೇಳಿ. 7ವರೆಗೆ ಕರ್ಕೊಂಡು ಹೋಗ್ತಾರೆ ಆದಿಲನ್ನ. ಆದರೆ 9:30 ಅಷ್ಟೊತ್ತಿಗೆ ಆತ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಶಾಸಕರು ಕೂಡ ಕೂತಿದ್ದಾರೆ. ಶಾಸಕರು ಹೇಳ್ತಾ ಇರುವಂಥದ್ದು ಮಟ್ಕ ಅನ್ನೋದು ನಡೀತಾನೆ ಇರಲಿಲ್ಲ. ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಪೊಲೀಸರೇ ತಿಳಿಸ್ಬೇಕು ಅಂತ ಹೇಳಿ. ಆದರೆ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, FIR ಹಾಕದೆ ಆತನನ್ನು ಕರೆದುಕೊಂಡು ಹೋಗಿದ್ದು ತಪ್ಪು. ಈಗ ಆಲ್ರೆಡಿ ತಲೆದಂಡ ಆಗಿದೆ, ನೋಡಬೇಕು, ತನಿಖೆ ಆಗಬೇಕು. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಿಮ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ ಆದಿಲ್ನ ಸಾವು ಲಾಕಪ್ ಡೆತ್ ಆಗಿದ್ದ ಅಥವಾ ಅನಾರೋಗ್ಯದಿಂದ ಆಗಿದ್ದ ಅನ್ನೋದು ಗೊತ್ತಾಗಲಿದೆ. ಕಲಿಂಬಕಾಯಿ